ಹಾಯ್ ಫ್ರೆಂಡ್ಸ್, ಟೇಸ್ಟಿ ಆ್ಯಂಡ್ ಹೆಲ್ತಿ ಆಗಿರೋವಂಥ ದಾಲ್ ಕಿಚಡಿ ಮಾಡೋದನ್ನ ತೋರಿಸ್ತಾ ಇದ್ದೀನಿ. ಮೊಳಕೆ ಬಂದಿರೋವಂಥ ಹೆಸರು ಕಾಳು, ಹೆಸರು ಬೇಳೆ, ಸ್ವಲ್ಪ ತೊಗರಿಬೇಳೆ, ಅಕ್ಕಿ ಬದಲಾಗಿ ಮಿಲೆಟ್ಸ್ ಹಾಕಿ ಕಿಚಡಿ ಮಾಡೋದನ್ನ ತೋರಿಸ್ತಾ ಇದ್ದೀನಿ. ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ನಿಮಗೆ ಗೊತ್ತು ವೆದರ್ ಹೇಗೆ ಚೇಂಜ್ ಆಗಿದೆ ಅಂತ. ಬಿಸಿಲಿಂದ ಏಕ್ದಮ್ ಮಳೆ ಶುರು ಆಗಿದೆ. ಯಾರನ್ನ ಕೇಳಿದ್ರು ಜ್ವರ, ಕೆಮ್ಮು, ಕೋಲ್ಡ್ ಅಂತಾರೆ, ನಾಲ್ಗೆ ಕೆಟ್ಟಿರುತ್ತೆ. ಅಂಥವ್ರಿಗೋಸ್ಕರ ಈ ಕಿಚಡಿ ಮಾಡಿಕೊಟ್ರೆ ಟೇಸ್ಟು ಚೆನ್ನಾಗಿರುತ್ತೆ, ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಬನ್ನಿ ಹೇಗೆ ಮಾಡೋದಂತ ನೋಡೋಣ. ಒಂದು ಚಿಕ್ಕ ಕಪ್ಪೆಯಲ್ಲಿ ಹೆಸರುಬೇಳೆ ತೊಗೊತಾ ಇದ್ದೀನಿ, ಅದೇ ಮುಂದಾಳ್. 2-3 ಸ್ಪೂನ್ ಅಷ್ಟೇ ತೊಗರಿಬೇಳೆ ತೊಗೊಳ್ಳಿ. ತೊಗರಿಬೇಳೆ ಜಾಸ್ತಿ ಬೇಕಾಗಲ್ಲ. 1 ಕಪ್ಪು ಮೊಳಕೆ ಬಂದಿರೋವಂಥ ಹೆಸರು ಕಾಳು ಹಾಕ್ಕೊಳ್ಳೋಣ. ಚಿಕ್ಕ ಕಪ್ಪೆಯಲ್ಲಿ ಮಿಲೆಟ್ಸ್ ಹಾಕ್ಕೊತಾ ಇದ್ದೀನಿ. ನಿಮ್ಗೆ ಮಿಲೆಟ್ಸ್ ಇಷ್ಟ ಆಗಲ್ಲ ಅಂದರೆ ರೈಸ್ ಹಾಕ್ಕೊಳ್ಳಿ. ನೋಡಿ, ಹೆಸರು ಕಾಳು, ಹೆಸರು ಬೇಳೆ, ತೊಗರಿಬೇಳೆ, ಮಿಲೆಟ್ಸು ಲಿಟಲ್ ಮಿಲೆಟ್ಸ್ ಅಂತ ಸಿಗುತ್ತೆ, ಅದನ್ನ ಹಾಕ್ಕೊಂಡಿದ್ದೀನಿ. ಇದನ್ನೆಲ್ಲ 2-3 ಸರಿ ಚೆನ್ನಾಗಿ ತೊಳ್ಕೊಬೇಕು. ತೊಳೆದಿರೋದನ್ನೆಲ್ಲ ಕುಕ್ಕರಲ್ಲಿ ಹಾಕ್ಕೊಳ್ಳೋಣ. ನೀವು ಮಿಲೆಟ್ಸ್ನ ಒಂದು 2-3 ಅವರ್ಸು ನೆನೆಸಿಟ್ರೂ ಒಳ್ಳೆಯದೇ. 1 ಈರುಳ್ಳಿ, 1 ಟೊಮೆಟೊ, 1 ಹಸಿಮೆಣಸಿನ್ಕಾಯಿ, 1/4 ಟೀ ಸ್ಪೂನ್ ಅರಿಶಿನ, ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳೋಣ. ಇದೆಲ್ಲ ಮುಳುಗೋ ಅಷ್ಟು ನೀರು ಹಾಕ್ಕೊಬೇಕು. ನೀರು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಇದು ಚಿಕ್ಕವರಿಂದ ದೊಡ್ಡವರವರೆಗೂ ಎಲ್ಲರಿಗೂ ಇಷ್ಟ ಆಗುತ್ತೆ. ಒಂದು ಸರಿ ಟ್ರೈ ಮಾಡಿ ನೋಡಿ. ನೋಡಿ, ಇಷ್ಟು ನೀರು ಸಾಕಾಗುತ್ತೆ. ಇದನ್ನ 3 ವಿಸಿಲ್ ಕೂಗಿಸ್ಕೊಳ್ಳೋಣ. ಇಲ್ಲಾಂದರೆ ಲೋ ಫ್ಲೇಮಲ್ಲಿಟ್ಟು ಒಂದು 15 ಮಿನಿಟ್ಸು ಬೇಯಿಸ್ಕೊಳ್ಳಿ. ನೋಡಿ, 3 ವಿಸಿಲ್ ಬಂದು ಕುಕ್ಕರ್ ತಣ್ಣಗಾಗಿದೆ, ಎಲ್ಲ ಚೆನ್ನಾಗಿ ಬೆಂದಿದೆ. ಟೊಮೆಟೊ ಎಲ್ಲ ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಳ್ಳಿ. ಬೆಂದ ಮೇಲೆ ನೋಡಿ ಈ ಥರ ಗಟ್ಟಿಯಾಗಿರುತ್ತೆ. ಆಮೇಲೆ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಗ್ಯಾಸ್ ಮೇಲೆ ಇಟ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ಳೋಣ. ಕಿಚಡಿ ಯಾವಾಗಲೂ ಸ್ವಲ್ಪ ತೆಳ್ಳಗಿದ್ರೇ ಟೇಸ್ಟ್ ಚೆನ್ನಾಗಿರುತ್ತೆ. ಒಗ್ಗರಣೆಗೆ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ. ಇದರಲ್ಲಿ ತುಪ್ಪ ಅಥವಾ ಎಣ್ಣೆ ನಿಮ್ಮ ಇಷ್ಟ ಯಾವ್ದು ಬೇಕಾದರೂ ಹಾಕ್ಕೊಬೋದು. 2 ಸ್ಪೂನ್ ಹಾಕ್ಕೊಳ್ಳೋಣ. ಅರ್ಧ ಸ್ಪೂನ್ ಸಾಸಿವೆ, ಅರ್ಧ ಸ್ಪೂನ್ ಜೀರಿಗೆ, ಸಾಸಿವೆ ಚಿಟಪಟ ಅಂದಮೇಲೆ ಒಣಮೆಣಸಿನ್ಕಾಯಿ, ಒಂದು ಅರ್ಧ ಸ್ಪೂನಷ್ಟು ಅಚ್ಚಕಾರದ ಪುಡಿ, ಸ್ವಲ್ಪ ಹಿಂಗೆ ಹಾಕ್ಕೊಂಡು ಕರಿಬೇವು ಸೊಪ್ಪು ಸೇರಿಸ್ಕೊಂಡು ಒಗ್ಗರಣೆನ ದಾಲ್ ಕಿಚಡಿಗೆ ಸೇರಿಸ್ಕೊಳ್ಳೋಣ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 2 ಕುದಿ ಬರೋ ತನಕ ಕುದಿಸ್ಕೊಬೇಕು. ನೀವು ಇದರಲ್ಲಿ ಬೇಕಾದರೆ ತರಕಾರಿ ಕೂಡ ಸೇರಿಸ್ಕೊಬೋದು. ಬಟಾಣಿ, ಅವರೆಕಾಯಿ ಸೀಸನ್ ಇರುವಾಗ ಅವರೆಕಾಳನ್ನ ಕೂಡ ಸೇರಿಸ್ಕೊಬೋದು. ತುಂಬ ಜನ ಬರೀ ಹೆಸರುಬೇಳೆ ಹಾಕಿ ಕಿಚಡಿ ಮಾಡ್ತಾರೆ. ನಾನಿಲ್ಲಿ ಮೊಳಕೆ ಬಂದಿರೋಂಥ ಹೆಸರು ಕಾಳನ್ನ ಕೂಡ ಸೇರಿಸಿದ್ದೀನಿ. ನಿಮಗೆ ಟೇಸ್ಟಲ್ಲಿ ಅಷ್ಟೇನು ಡಿಫ್ರೆನ್ಸ್ ಗೊತ್ತಾಗಲ್ಲ. ಆರೋಗ್ಯಕ್ಕೆ ಅದೆಲ್ಲ ತುಂಬ ಒಳ್ಳೆಯದಂತ ನಾನು ಹಾಕಿದ್ದೀನಿ. ನೀವು ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ನೋಡಿ, ಕಿಚಡಿ ತುಂಬ ತೆಳ್ಳಗೂ ಇಲ್ಲ, ಗಟ್ಟಿಯಾಗೂ ಇಲ್ಲ. ತಣ್ಣಗಾದಮೇಲೆ ಇನ್ನು ಸ್ವಲ್ಪ ಗಟ್ಟಿ ಬರುತ್ತೆ. ಇವಾಗ ದಾಲ್ ಕಿಚಡಿ ರೆಡಿಯಾಗಿದೆ. ಸರ್ವ್ ಮಾಡೋಣ ಬನ್ನಿ. ನೋಡಿದ್ರಲ್ಲ, ದಾಲ್ ಕಿಚಡಿ ಎಷ್ಟು ಈಸಿಯಾಗಿ ಮಾಡ್ಬೋದು ಅಂತ. ನೀವು ಟ್ರೈ ಮಾಡಿ. ಖಂಡಿತವಾಗ್ಲೂ ನಿಮ್ಮ ಮನೇಲಿ ಎಲ್ಲರಿಗೂ ಇಷ್ಟ ಆಗುತ್ತೆ. ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಏನು ಮಾಡಬೇಕು? ಲೈಕ್ ಮಾಡಿ, ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು.